ಈ ಗಣಿತದ ಮಾಡಿ ಲಕ್ಷ ಕೊಟ್ಟು ಮಾಡ್ರಿ. ಈಗ 48 ಮೀಟರ್ ಉದ್ದ 36 ಮೀಟರ್ ಅಗಲ ಇರುವ ಒಂದು ಹುಲ್ಲು ಮೈದಾನದ ಹೊರಭಾಗದ ಸುತ್ತಲೂ 2.5 ಮೀಟರ್ ಅಗಲ ಇರುವ ಒಂದು ದಾರಿ ಇದೆ. ಇದು ಎ ಬಿ ಸಿ ಡಿ ಏನಲ್ಲ ದಾರಿಯನ್ನೊಳಗೊಂಡ ವಿಸ್ತೀರ್ಣ ಬರ್ತಾವ ನೋಡಿ. ಆಮೇಲೆ ಪ್ರತಿ ಹೆಂಗೇನ ಹೊರಭಾಗದ ಸುತ್ತ 2.5 ಮೀಟರ್ ಅಗಲವಿರುವ ಒಂದು ದಾರಿ ಇದೆ. ಈಗ ಇಲ್ಲಿ ಹೊರಬಾಜು ಅಂತ ಯಾಕೆ ಬರದ ಅಂದ್ರೆ ಒಳಗಿನ ಅಳತೆ ಕೊಟ್ಟ. ನಾ ಮೊದ್ಲಿನ ಲೆಕ್ಕದಾಗ ಹೊರಬಾಜು ಒಳಬಾಜು ಕೊಟ್ಟೇ ಇಲ್ಲ. ನಾ ಇಲ್ಲಿ ಏನ್ ಮಾಡ್ಯಾನ ಒಳಬಾಜು ಅಳತೆ ಕೊಟ್ಟ. ಇದು ನೋಡಿ ಒಳಬಾಜು ಇದು ಉದ್ದ, ಒಳಬಾಜುವಿನ ಉದ್ದ, ಇದು ಒಳಬಾಜುವಿನ ಅಗಲ. ಇದಾಗಲ ಎಷ್ಟದ 35 ಮೀಟರ್ ಅದ. ಈಗ ಇದು ಒಳಗಿನ ಈ ದಾರಿ ವಿಸ್ತೀರ್ಣ ಬರಬೇಕಾದ್ರೆ ಏನ್ ಮಾಡ್ಬೇಕು, ಈ ಉದ್ದದೊಳಗೆ ಈ ಒಳಗಿನ ಅಳತೆಯ ಉದ್ದದಲ್ಲಿ ಈ ಕಡೆ 2.5 ಈ ಕಡೆ 2.5 ಕೂಡಿಸಿದ್ರಿ ಅಂದ್ರೆ 5 ಕೂಡಿಸಿದ್ರಿ ಅಂದ್ರೆ 2.5 × 2 5. ಈ 48 5 ಕೂಡಿಸಿದ್ರಿ ಅಂದ್ರೆ ಏನ್ ಬರ್ತದ, ಡಿ ದಿಂದ ಸಿ ಉದ್ದ ಬರ್ತದ. ಡಿ ದಿಂದ ಸಿ ಉದ್ದ ಬರ್ತದ. ಆಮೇಲೆ ಅಗಲ 35 ಅದ. ಈ ಕಡೆ 2.5 ಈ ಕಡೆ 2.5 ಸರ್ 5 ಕೂಡಿಸಿದ್ರೆ 40 ಬರ್ತದೆ. ಅಗಲ ಎಷ್ಟು ಬರ್ತದ, 40 ಬರ್ತದೆ. ಅಗಲ 40 ಬಂದಾಗ ಏನಾಗ್ತದೆ, ಎಡಿ ಆಗ್ತದೆ. ಎಡಿ ಮತ್ತು ಡಿ ಸಿ ಎರಡು ಭುಜದ ಅಳತೆ ಕಂಡು ಹಿಡಿದು ವಿಸ್ತೀರ್ಣ ಮಾಡ್ಬೋದು ನೀವು. ಆಮೇಲೆ ಎ ಬಿ ಸಿ ಡಿ ಚೌಕ ಎ ಬಿ ಸಿ ಡಿ ಏನು ಹುಲ್ಲ ಮೈದಾನ ಒಳಗೊಂಡ ಹುಲ್ಲು ಮೈದಾನ ದಾರಿಯನ್ನೊಳಗೊಂಡ ವಿಸ್ತೀರ್ಣ. ದಾರಿಯನ್ನೊಳಗೊಂಡ ವಿಸ್ತೀರ್ಣ ಎ ಬಿ ಸಿ ಡಿ. ಇದನ್ನ ಅರ್ಥ ಮಾಡ್ಕೋಬೇಕ ನೀವು. ಇದನ್ನ ಹೆಂಗ ಕಂಡು ಹಿಡಿದು ಅಂತಂದ್ರ ಉದ್ದ ಬರಬರಿ ಎಷ್ಟದ 48 ಪ್ಲಸ್ 2 × 2.5 ಬರಬರಿ 48 ಪ್ಲಸ್ 5 ಬರಬರಿ 53. ಏನಾಯ್ತು, ದಾರಿಯನ್ನೊಳಗೊಂಡು ಉದ್ದ ಅಂದ್ರೆ ಹುಲ್ಲು ದಾರಿಯನ್ನೊಳಗೊಂಡು ವಿಸ್ತೀರ್ಣ. ಎ ಬಿ ಸಿ ಡಿ ದಾರಿಯನ್ನೊಳಗೊಂಡ ಅಗಲ ಬರಬರಿ 35 ಪ್ಲಸ್ 5 ಇಜುಕೊಳ್ತು ಏನಾಯ್ತು 40 ಮೀಟರ್. ದಾರಿಯನ್ನೊಳಗೊಂಡ ವಿಸ್ತೀರ್ಣ ಬರಬರಿ ದಾರಿಯನ್ನೊಳಗೊಂಡ ವಿಸ್ತೀರ್ಣ ಬರಬರಿ 53 × 40. ಅಂದ್ರೆ ಇದು ದಾರಿಯನ್ನೊಳಗೊಂಡು ವಿಸ್ತೀರ್ಣ ಬರ್ತದೆ. ಪೂಜೆ ಹೊರಗಿಡ್ರಿ 4 × 3 = 12 1 4 × 5 = 20 21 ಚದರ ಮೀಟರ್ ಆಗ್ತದೆ. 21 ಚದರ ಮೀಟರ್. ಇನ್ನೊಂದ್ಸಲ ಪೂಜೆ ಇಡ್ರಿ 4 × 3 = 12 1 4 5 = 20 21 ಚದರ ಮೀಟರ್ ಆಯ್ತು. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದಾರಿಯನ್ನೊಳಗೊಂಡು ವಿಸ್ತೀರ್ಣ ಆಯ್ತು. ಇನ್ನ ಇದು 48 30 ಏನಂದ್ರೆ ಇದು ಹುಲ್ಲ ಮೈದಾನದ ವಿಸ್ತೀರ್ಣ. ಇದು ಇಷ್ಟು ಹುಲ್ಲದ, ಈ ಕಡೆ 48 ಅದ, ಈ ಕಡೆ 35 ಅದ. ಈ ಹುಲ್ಲ ಮೈದಾನ ಎಷ್ಟದ ಅಂದ್ರೆ 48 ಮತ್ತು 30 ಅಗಲವಿರುವ ಹುಲ್ಲು ಮೈದಾನದ ಹೊರಭಾಗದ ಸುತ್ತ ಅದಾದ ಇದು ಹುಲ್ಲು ಮೈದಾನದ ವಿಸ್ತೀರ್ಣ. ಇಲ್ಲಿ ದಾರಿ ಇದು ದಾರಿ. ಈ ದಾರಿ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ನೀವೇನ್ ಮಾಡಬೇಕು, ಈ ದಾರಿ ವಿಸ್ತೀರ್ಣ ಕಂಡು ಹಿಡಿಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಒಳ ಮೈದಾನದ ವಿಸ್ತೀರ್ಣ ತಕ್ಕೋಬೇಕು. ಒಳ ಮೈದಾನದ ವಿಸ್ತೀರ್ಣ ನೀವು ತಕ್ಕೋರಿ. ಅಂದ್ರೆ 35 × 48 ಮಾಡ್ಕೊಡ್ರಿ. ಆಮೇಲೆ ಏನಾಗ್ತದ,
ಹುಲ್ಲ ಮೈದ ದಾರಿಯನ್ನೊಳಗೊಂಡ ವಿಸ್ತೀರ್ಣದಾಗ ಮೈದಾನದ ವಿಸ್ತೀರ್ಣ ಕಳೆದು ಬಿಟ್ರೆ ಅದರ ದಾರಿ ವಿಸ್ತೀರ್ಣ ಬಂದ್ಬಿಡ್ತದ. ಇಷ್ಟೇ, ನೀವು ತಿಳ್ಕೊಳ್ಳೋದೇನು ಭಾಳ ಬರೀ ಇಲ್ಲ ನೋಡಿ. ಹಾಂ, ಹುಲ್ಲು ಮೈದಾನದ ವಿಸ್ತೀರ್ಣ ಬರೋಬರಿ ಹುಲ್ಲು ಹುಲ್ಲು ಮೈದಾನದ ವಿಸ್ತೀರ್ಣ ಬರೋಬರಿ ಎಷ್ಟು? 48 ಗುಂಡ್ಲೆ 35. ವಿಸ್ತೀರ್ಣ ಬರೋಬರಿ 48 ಗುಂಡ್ಲೆ 35 ಈಜ್ವಲ್ ಟು 48 35 ಗುಣಾಕಾರ ಮಾಡ್ರಿ. 48 35 ಗುಣಾಕಾರ 5 8 44, 5 4 21, 4 24, 8 3 24, 2 4 3 12, 1 2 14. ಪೂಜೆ 8 6 1. ಇನ್ನೊಂದ್ಸಲ 5 8 44, 5 4 21, 5 8 44, 5 4 20, 22, 5 8 44, 5 4 24, 24 ಕರೆಕ್ಟ್. 24 3 4 12 ಪೂಜೆ 8 6 1680. ನೋಡ್ರಿ, ಗುಣಾಕಾರದು ತಪ್ಪಿತ್ತಂದ್ರೆ ನೋಡ್ರಿ, ಯಾಕಂದ್ರೆ ಸರಿಯಾಗಿ ನೋಡ್ಕೋಬೇಕು ನೀವು. ಯಾಕಂದ್ರೆ ಗಣಿತ ಮತ್ತೆ ಹೊಳ್ಳೆಲ್ಲ ನಾವು ಮಾಡಬೇಕಾದ್ರೆ ಭಾಳ ಹೈರಾಣ ಆಗ್ತದೆ, ಮತ್ತೆ ಅಳಗಿಸಿ ಮಾಡಬೇಕಾಗ್ತದ. ಐತಲ್ಲ ನೋಡ್ರಿ, ಚೆಕ್ ಮಾಡ್ರಿ ನಮ್ಮ ನೀವು. 53 ಗುಂಡ್ಲೆ ಎಷ್ಟು? 53 ಗುಂಡ್ಲೆ 40. ನಂದು ಕರೆಕ್ಟ್ ಅದ ಇಲ್ಲ ನೋಡ್ತನು. ಮುಂದೆ ಆಮೇಲೆ ಈಗ 48 ಗುಂಡ್ಲೆ 35 ಇನ್ನೇಮ ಮಾಡಿ ನೋಡ್ರಿ, ಕರೆಕ್ಟ್ ಅದನ್ನ ಇಲ್ಲೋ? ಹಾಂ, ಕರೆಕ್ಟ್ ಅದ. ಈಗ ಇದನ್ನ ಅಳಗಿಸ್ತನು. ಈಗ ದಾರಿ ವಿಸ್ತೀರ್ಣ ಬರ್ಬೇಕಾದ್ರೆ ನಾವು ಏನು ಮಾಡಬೇಕು ಅದನ್ನು ತಿಳ್ಕೊ. ದಾರಿ ವಿಸ್ತೀರ್ಣ ಅಂದ್ರೆ ದಾರಿ ವಿಸ್ತೀರ್ಣ ಬರ್ಬೇಕಾದ್ರೆ ಇದ್ರಾಗ ದೊಡ್ಡದು ಏನಾಗ್ಯದ? ದಾರಿಯನ್ನೊಳಗೊಂಡು ವಿಸ್ತೀರ್ಣ ದೊಡ್ಡದದ. ಏನು? ದಾರಿಯನ್ನೊಳಗೊಂಡು ವಿಸ್ತೀರ್ಣ ದೊಡ್ಡದದ. ದಾರಿಯನ್ನೊಳಗೊಂಡು ವಿಸ್ತೀರ್ಣ ದೊಡ್ಡದದ. ಹುಲ್ಲು ಮೈದಾನದ ವಿಸ್ತೀರ್ಣ ಸಣ್ಣದದ. ದಾರಿಯ ವಿಸ್ತೀರ್ಣ ಬರೋಬರಿ ಹುಲ್ಲು ಮೈದಾನದ ವಿಸ್ತೀರ್ಣ 21 20 ಮೈನಸ್ 1680 ಕಳಿಯರಿ. ಪೂಜೆ 12 8 ಹೋದ್ರೆ 4 ಕೈಲ ಬಂತು 1, 11 7 ಹೋದ್ರೆ 4 ಕೈಲ ಬಂತು 1, 440 ಚದರ ಮೀಟರ್ ದಾರಿಯ ವಿಸ್ತೀರ್ಣ. 440 ಚದರ ಮೀಟರ್ ದಾರಿಯ ವಿಸ್ತೀರ್ಣ. ಪೂಜೆ 12 8 ಹೋದ್ರೆ 4 ಕೈಲ ಬಂತು 1, 11 7 ಹೋದ್ರೆ 4 ಕೈಲ ಬಂತು 1 ಪೂಜೆ. ತಗಲುವ ಖರ್ಚು 1 ಚದರ ಮೀಟರ್ಗೆ ಎಷ್ಟು? 4.50. ತಗಲುವ ಖರ್ಚು ಬರೋಬರಿ ಎಷ್ಟು? 1 ಚದರ ಮೀಟರ್ 4 ಗುಂಡ್ಲೆ 440 ಗುಂಡ್ಲೆ 1 ಚದರ ಮೀಟರಿಗೆ 4.50 ಬರೋಬರಿ. ತಪ್ಪಲಾರ್ದ ಕೂಡಿಸ್ರಿ. 450 ಗುಂಡ್ಲೆ 440 450 ಪೂಜೆ ಬಿಟ್ಬಿಡ್ರಿ. 4 5 20 ಕೈಲ ಬಂತು 2, 4 4 16 1 2 18, 4 5 20 ಕೈಲ ಬಂತು 2, 4 4 16 1 2 18 ಕೂಡಿಸ್ರಿ 0 8 8 1 9 ಕೈಲ ಬಂತು 1. ಇವೆರಡು ಪೂಜೆ ಮುಂದೆ ತಗೋರಿ. ಇದಕ್ಕೆ 2 ಸ್ಥಾನ ಬೆಲೆ ಅದ, ಇದಕ್ಕೂ ಸ್ಥಾನ ಬೆಲೆ ಅದ, 2 ಸ್ಥಾನ ಬೆಲೆ ಕೊಡ್ರಿ. 1980 ರೂಪಾಯಿ ಏನಾಯ್ತು ನೋಡ್ರಿ. ಇದು 1980 ರೂಪಾಯಿ. 0 0 ಬರೋಬರಿ. 1980 ಮುಂದಿನ 0 ತೆಗೆದು ಬಿಡ್ರಿ. ಉತ್ತರ ಸಂಖ್ಯೆ ಏನಾಗ್ತದೆ? 1950 ರೂಪಾಯಿ ಉತ್ತರ ಸಂಖ್ಯೆ ಎ.
ಇನ್ನೊಂದ್ಸಲನ ತಿಳಿಸಿ ಹೇಳ್ತಾನೆ, ಲಕ್ಷ ಕೊಟ್ಟು ನೋಡ್ರಿ ಹೆಂಗಿರ್ತಾವ ಅವಾಗ. ಈ ಇಂಥವೆಲ್ಲ ನಿಮಗೆ ಬೀಳ್ತಾವ ಗಣಿತಗಳು. ನೀವು ಕಚ್ಚಾದ ಪಟ್ 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 ಮಾಡೋದು ಹೆಂಗೆ ಅನ್ನೋದು ಮುಂದೆ ನಾನು ವಾಟ್ಸಪ್ದೊಳಗೆ ನೀವು ಬರ್ತಿರ್ಲ ಅವಾಗ ನಾ ತೋರಿಸ್ತೀನಿ ವೇಗವಾಗಿ ಹೆಂಗೆ ಮಾಡೋದು ನೋಡ್ರಿ. ಇನ್ನೊಂದ್ಸಲ ಎ ಬಿ ಸಿ ಡಿ ದಾರಿಯನ್ನೊಳಗೊಂಡ ವಿಸ್ತೀರ್ಣ. ದಾರಿಯನ್ನೊಳಗೊಂಡ ವಿಸ್ತೀರ್ಣ ನಾವು ಉದ್ದ ಹೆಂಗೆ ಕಂಡು ಹಿಡಿಬೇಕಂದ್ರೆ 48 ಈ ಕಡೆ 2.5 ಈ ಕಡೆ 2.5 5 48 1 5 53 ಆತು ಉದ್ದ. ದಾರಿಯನ್ನೊಳಗೊಂಡ ಉದ್ದ, ಯಾಕಂದ್ರೆ ಒಳ ಬಾಜುವಿನ ಅಳತೆ ಕೊಟ್ಟಾನೆ, ನೀವು ಹೊರ ಬಾಜುವಿನ ಉದ್ದ ತಕ್ಕೋಬೇಕಾಗ್ತದೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹೊರ ಬಾಜುವಿನ ಉದ್ದ, ಯಾಕಂದ್ರೆ ಒಳ ಬಾಜುವಿನ ಅಳತೆ ಕೊಟ್ಟಾನಂದ್ರೆ ಹೊರ ಬಾಜುವಿನ ಉದ್ದ ಬರೋಬರಿ 48 ಈ ಕಡೆ 2.5 ಈ ಕಡೆ 2.5 ಅಂದ್ರೆ 5 ಆತು. 48 1 5 53 ಆಗ್ತಿದ್ರು. ಇಲ್ಲಿದಿಂದ ಇಲ್ಲಿಗೆ ಏನಾಯ್ತು 53 ಆಯ್ತು. ಇದನ್ನು ತಿಳ್ಕೊಬೇಕು. ಒಳಗಿಂದ ಕೊಟ್ಟಾನ ಹೊರಗಿನ ಬದಿ ತಕ್ಕೋಬೇಕು. ಈಗ ಇದು 53 ಆಯ್ತು ಮೀಟರ್. ಒಳಗಿನ ಬಾಜು ಎಷ್ಟದ 35 ಅದ. ಈ ಕಡೆ 2.5 ಈ ಕಡೆ 2.5 ಕೂಡಿಸಿದಾಗ 5 ಆಯ್ತು. 35 1 5 ಇದು 40 ಆಯ್ತು. ಅಂದ್ರೆ AD 40 DC 53. ಎರಡು ಬದಿ ಸಿಕ್ಕರೆ ಸಾಕಲ್ಲ ವಿಸ್ತೀರ್ಣಕ್ಕೆ ನಿಮಗೆ. ತೆಗೆಯಲ್ಲ. ABCD ಹುಲ್ಲ ಮೈದಾನದ ದಾರಿಯನ್ನೊಳಗೊಂಡು ವಿಸ್ತೀರ್ಣ ಬರಬರಿ ಉದ್ದ 48 + 2 × 2.5 48 + 5 53 ಮೀಟರ್. ಒಟ್ಟು ಎಷ್ಟಾಯ್ತು? ಇದು 40 ಮೀಟರ್. 35 ಅದೇ ಇಲ್ಲಿ ತೋರಿಸಿದ್ನಲ್ಲ 2.5 ಇದಕ್ಕೆ ಕೂಡಿಸಿಬಿಟ್ರಿ, 2 ಒಂದೇ. ದಾರಿಯನ್ನೊಳಗೊಂಡು ವಿಸ್ತೀರ್ಣ 53 × 40 2110 ಚದರ ಮೀಟರ್. ಹುಲ್ಲು ಮೈದಾನದ ವಿಸ್ತೀರ್ಣ ಬರೋಬರಿ 48 × 35 1680 ಚದರ ಮೀಟರ್. ಆಮೇಲೆ 2120 1680 ದಾರಿಯನ್ನೊಳಗೊಂಡು ವಿಸ್ತೀರ್ಣ 2120 ಚದರ ಮೀಟರ್ ಮೈನಸ್ ಹುಲ್ಲು ಮೈದಾನದ ವಿಸ್ತೀರ್ಣ 1680 ಚದರ ಮೀಟರ್ ಕಳೆದರೆ 440 ಚದರ ಮೀಟರ್ ಏನಾಯ್ತು ದಾರಿಯ ಹುಲ್ಲು ದಾರಿ ವಿಸ್ತೀರ್ಣ. ಏನು ಹೇಳೇನವ? ಆ ದಾರಿಯನ್ನು ಸಮತಲಗೊಳಿಸಲು ಅಂದ್ರೆ ಸ್ವಚ್ಛ ಮಾಡಲಿಕ್ಕೆ, ಸರಿಯಾಗಿ ಲೆವೆಲ್ ಮಾಡಲಿಕ್ಕೆ ಖರ್ಚು ಎಷ್ಟು ಬರ್ತದಂದ್ರೆ 1 ಚದರ ಮೀಟ್ರಿಗೆ 4.50 ಆದ್ರೆ 440 ಚದರ ಮೀಟ್ರಿಗೆ ಎಷ್ಟಾಯ್ತು? 1980 ರೂಪಾಯಿ. ಸೈನಿಕ್ ಸ್ಕೂಲ್ದಲ್ಲಿ ಇಂಥ ಗಣಿತಗಳು ಬೀಳ್ತಿದ್ದವು. ಈಗಾದ್ರೂ ಬೀಳ್ತಾವ. ಕಚ್ಚಾದ ಪಟ್ನ ಮಾಡ್ಲಿಕ್ಕೆ ಬರ್ತದೆ. ಹೆಂಗೆ ಕಚ್ಚಾದ ಹೆಂಗೆ ವೇಗವಾಗಿ ಮಾಡೋದಂದ್ರೆ 48 5 ಕೂಡಿಸ್ರಿ, 36 5 ಕೂಡಿಸಿ ಅದರದ್ದು ವಿಸ್ತೀರ್ಣ ತೆಗೀರಿ. ಈ 48 36 ವಿಸ್ತೀರ್ಣ ಕಳೆದು ಬಿಡ್ರಿ. ಬಂದ ಅಂತರಕ್ಕೆ 4.50 ಗುಣಾಕಾರ ಮಾಡಿಬಿಡು. ಖಲಾಸ್ ದಾರಿ ಅಳತೆ ಬಂದ್ಬಿಡು. ವೇಗವಾಗಿ ಮಾಡುವಂಥ ಗಣಿತಗಳು ಮುಂದೆ ಬರ್ತಾವೆ. ಚೆನ್ನಾಗಿ ತಿಳ್ಕೊರಿ ನೋಡ್ರಿ.